ಆ ಅಲೆಗಳ ಸದ್ದು, ಈ ಜನರ ಗಲಾಟೆಯ ನಡುವೆ ನಾಯಿಗೆ ಮಾತ್ರ ಒಳ್ಳೆ ನಿದ್ದೆ ಮಾರ. ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮುಗಿಸಿ ನಾವು ಹೊರಟದು ಉಡುಪಿಗೆ, ನಮ್ಮ ಗುರು ಅಣ್ಣನ ಹೊಸ ಮನೆಯ ಗೃಹ ಪ್ರವೇಶಕ್ಕೆ. ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ರೆ ನಾನು ಮಾತ್ರ ಒಂದು ಒಳ್ಳೆ ನಿದ್ದೆ ಮಾಡುವ ಅಂತ ನೋಡ್ತಿದ್ದೆ. ರಾತ್ರಿ ಮುಗಿಸಿ ಬೆಳಿಗ್ಗೆ ಆಗುವಷ್ಟರಲ್ಲಿ ಮಂಗಳೂರು ಮತ್ತೆ ಪಡುಬಿದ್ರೆ, ಕೊನೆಗೆ ಉಡುಪಿ ಸಹ ಬಂತು. ಹಾಗೆ ರಾತ್ರಿ ಕುಣಿಲಿಕ್ಕೆ ಶುರು ಮಾಡಿದವರು ಬೆಳಿಗ್ಗೆ ತನಕ ಕುಣಿತಾನೆ ಇತ್ತು. ಇಂಥ ಉರಿ ಬಿಸಿಲಿಗೆ ಒಂದು ಫ್ರೆಶ್ ಆಗಿ ರೆಡಿಯಾಗಿ ಅವರ ಹೊಸ ಮನೆ ನೋಡ್ಲಿಕ್ಕೆ ಹೊರಟೆವು. ಇದೆಲ್ಲ ಮುಗಿಸಿ ಅವರ ಮನೆಗೆ ತಲುಪುವಾಗ 2 ಗಂಟೆ ಆಯ್ತು. ಅದಕ್ಕೆ ಹೋದ ತಕ್ಷಣ ಒಂದು ಗಟ್ಟಿದು ಊಟ ಮಾಡಿ ಬಿಟ್ಟೆ. ಮನೆ ಮಾತ್ರ ನಾ ಹೇಳಿದ ಡಿಸೈನ್ ಅಲ್ಲೇ ಕಟ್ಟಿಸಿದ್ದಾರೆ. ಈ ಮನೆ ಮುಂದೆ ಇರುವ ಬಾವಿ ಮಾತ್ರ ಹಳೇ ಕಾಲದ. ಇದು ಅಡುಗೆ ಮನೆ, ಇಲ್ಲಿ ಅಡುಗೆ ಮಾಡ್ತಾರೆ. ಇದು ಕೈ ತೊಳೆಯುವ ಜಾಗ, ಮಿರರ್ ಮಾತ್ರ ಜಿಗ್ಗಾಗಿ. ಇದು ಹಾಲು, ನೆಂಟರು ಬಂದ್ರೆಲ್ಲ ಪಟ್ಟಂಗ ಹಾಕಲಿಕ್ಕೆ. ಹಾಗೆ ನನ್ನ ಫ್ರೆಂಡ್ ಮಚ್ಚ ಕೂಡ ಬಂದಿದ್ದ. ಏನ್ ಹೇಳಿ ಅವಳ ಅಂದಾನ. ಕೊನೆದಾಗಿ ಎಲ್ಲರೂ ಕಂಗ್ರಾಚುಲೇಷನ್ ಗುರು ಅಣ್ಣ ಅಂತ ಹೇಳಿ ಟಾಟಾ ಮಾಡಿ ಅಲ್ಲಿಂದ ಹೊರಟೆವು. ಹಾಗೆ ಬರುವಾಗ ಒಂದು ದೊಡ್ಡ ಕಟ್ಟಡ ಸಿಕ್ಕಿದೆ. ಎಂತ ಕಟ್ಟಡ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಉಡುಪಿಯವರು ಇದ್ರೊಂದು ಕಮೆಂಟ್ ಮಾಡಿ. ಕಾಪುನಲ್ಲಿರುವ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಮತ್ತೆ ನಾವು ಹೋದದು ಕಾಪುವಿನ ಬೀಚ್ಗೆ. ಇಲ್ಲೊಬ್ಬ ಹುಡುಗ ಪ್ಲಾಸ್ಟಿಕ್ ಪಾತ್ರೆ ಎಲ್ಲ ತಂದಿದ್ದ. ಮತ್ತೆ ನಮ್ಮ ಮುಸ್ತಫಾ ಫಟ ಮೇಲೆ ಫಟ ತೆಗಿತಾನೆ ಇದ್ದ. ಅಭಿಮಾನಿ ಒಂದು ಸಿಕ್ಕಿ ನನಗೆ ಎಂತ ಹೇಳಿದ್ರು ಗೊತ್ತುಂಟ, ಬೀಚಿನಲ್ಲಿ ಒಂದು ಚಂದ ಆಟ ಆಡಿ ಬಟಾಟೆ ಟ್ವಿಸ್ಟರ್ ತಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟೆವು. ಮತ್ತೆ ಸಿಗುವ ಆಯ್ತಾ.